ರಕ್ಷಕನ ವಿಮೋಚಕನ ದಿವ್ಯಗನ ಬರಲಿರುವ ಮೊದಲಿಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಈವ್ ಅಂದರೆ ಕ್ರಿಸ್ಮಸ್ ಹಬ್ಬದಕ್ಕಿಂತ ಮುಂಚಿತವಾಗಿ ಬರುವಂಥ ದಿವಸಗಳು, ಕ್ರಿಸ್ಮಸ್ ಹಬ್ಬದ ಆರ್ಥಿಕವಾದಂಥ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೇನೆ. ಹಲ್ಲೆಲೂಯಾ. ನೀವು ಹೇಳಲ್ವಾ? ಓಕೆ, ಥ್ಯಾಂಕ್ ಯು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಹೋದ ವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನೀನು ಎಲ್ಲಿದ್ದೀಯಾ? ವೇರ್ ಆರ್ ಯು? ಹಲ್ಲೆಲೂಯಾ. ನೀನು ಎಲ್ಲಿದ್ದೀಯಾ ಎಂಬುದಾಗಿ ಯಾರು ಕೇಳ್ತಾ ಇದ್ದಾರೆ ನಮ್ಮನ್ನ? ಯಾವ ದೇವರು ನಮ್ಮನ್ನ ಉಂಟು ಮಾಡಿದಾರೋ, ಯಾವ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೋ, ಯಾವ ದೇವರು ಮಣ್ಣಿನಿಂದ ಮನುಷ್ಯನನ್ನ ರೂಪ ಮಾಡಿ ಆತನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದಾರೋ ಆ ದೇವರು ಕೇಳ್ತಾ ಇದ್ದಾರೆ ಏನೆಂಬುದಾಗಿ? ನೀನು ಎಲ್ಲಿ ಇದ್ದೀಯಾ ಎಂಬುದಾಗಿ. ನೀನು ಯಾವ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾ ಇದ್ದೀಯೋ, ಯಾವ ದೇವರಿಗೆ ವಿರುದ್ಧವಾಗಿ ನೀನು ದ್ರೋಹಗಳನ್ನ ಮಾಡ್ತಾ ಇದ್ದೀಯೋ ಆ ದೇವರು ನಿನ್ನನ್ನು ಕೇಳ್ತಾ ಇದ್ದಾರೆ ಏನಂತೇಳಿ? ನೀನು ಎಲ್ಲಿದ್ದೀ ಎಂಬುದಾಗಿ. ನೀವು ಅನ್ಕೊಳ್ತಿದ್ರೆ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ನಾವು ಎಲ್ಲಂತೀವಿ ಅಂದ್ರೆ ಬಾಗಲಲ್ಲಿ ಮುತ್ತಂಜೆ ಮಠದಾಗಿದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಅದರ ಕುರಿತಾಗಿ ದೇವರು ಕೇಳ್ತಾ ಇಲ್ಲ. ಆತ್ಮಿಕವಾಗಿ ನೀವು ಎಲ್ಲಿ ಇದ್ದೀರಿ? ನೀವು ದೇವರ ಒಂದು ದೃಷ್ಟಿಯಲ್ಲಿ, ದೇವರ ಒಂದು ನಿತ್ಯತ್ವವಾಗಿರ್ತಕ್ಕಂಥ ಜೀವಿತದಲ್ಲಿ ಇದ್ದೀರಾ ಇಲ್ವೋ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ಮನುಷ್ಯರು, ಆದಾಮ ಹವ್ವಳು, ಪ್ರಥಮವಾಗಿರ್ತಕ್ಕಂಥ ಮಾನವರು ದೇವರಿಗೆ ವಿರುದ್ಧವಾಗಿ ಏನು ಮಾಡಿದರು? ಪಾಪವನ್ನ ಮಾಡಿದರು. ದೇವದ್ರೋಹಿಗಳು ಆದರೂ ದೇವರನ್ನ ಹುಡುಕುವುದರ ಬದಲಾಗಿ ದೈವತ್ವಕ್ಕೆ ವಿರೋಧತೆಯನ್ನ ತೋರಿಸಿ ದೈವಾಜ್ಞೆಯನ್ನ ಮೀರಿದಂತ ಅವರನ್ನ ದೇವರು ಕೇಳ್ತಾ ಇದ್ರು ಏನಂತೇಳಿ? ನೀನು ಎಲ್ಲಿದ್ದೀಯ ಎಂಬುದಾಗಿ. ಮೂರನೇದಾಗಿ ನಾವು ನೋಡಿದ್ದೇವೆ ಏನೆಂಬುದಾಗಿ? ಅವರು ಪಾಪ ಮಾಡಿದಾಗ, ದೇವರು ಹೇಳಿದ ಮಾತನ್ನ ತಪ್ಪಿ ನಡೆದಾಗ ಅವರು ಹೋಗಿ ಏನ್ ಮಾಡ್ತಾ ಇದ್ದಾರೆ? ಅಂಜೂರದ ಮರದ ಹಿಂದುಗಡೆ ಹೋಗಿ ಏನ್ ಮಾಡ್ತಾ ಇದ್ದಾರೆ? ಬಚ್ಚಿಟ್ಕೊಳ್ತಾ ಇದ್ದಾರೆ. ಯಾವಾಗ ದೇವರು ಬರ್ತಾನೋ ಎಂಬುದಾಗಿ ಕಾಯುವಂತ ಅವರು ತಪ್ಪು ಮಾಡಿದ ಕಾರಣಕ್ಕಾಗಿ ಏನಾಗಿದ್ದಾರೆ? ಅವರು ಹಿಂದ್ಗಡೆ ಏನ್ ಮಾಡ್ತಾ ಇದ್ದಾರೆ? ಬಚ್ಚಿಟ್ಟುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಯಾವ ದೇವರಿಂದ ನಿನ್ನ ತಪ್ಪುಗಳನ್ನ, ನೀನು ಮಾಡುವಂತ ಕಾರ್ಯಗಳನ್ನ ಬಚ್ಚಿಟ್ಟುಕೊಂಡು ನನಗೆ ನಾನು ಮಾಡುವಂಥದ್ದು ದೇವರಿಗೆ ಗೊತ್ತೇ ಆಗುವುದಿಲ್ಲ ಎಂಬುದಾಗಿ ನೀನು ತಿಳಿದುಕೊಂಡಿದ್ದೀಯಲ್ಲ, ಆ ದೇವರಿಗೆ ಮರೆಯಾಗಿರುವಂಥದ್ದು ಯಾವುದೂ ಕೂಡ ಇಲ್ಲ ಅಂತೇಳಿ ಸತ್ಯವೇದ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮ ಅವ್ವ ಪಾಪ ಮಾಡಿದಾಗ ಎಲ್ಲಿಗೆ ಹೋದ್ರು? ಅವರು ಅಂಜೂರದ ಮರದ ಹಿಂದುಗಡೆ ಹೋದ್ರು. ಯಾವಾಗಲೂ ದೇವರನ್ನ ಎದುರು ನೋಡುವಂಥವ್ರು ಎಲ್ಲಿಗೆ ಹೋದ್ರು? ಈಗ ಅಂಜೂರದ ಮರದ ಹಿಂದುಗಡೆ ಹೋದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಯಾವ ದೇವರಿಂದ ಬಚ್ಚಿಟ್ಟುಕೊಳ್ತಾ ಇದೆಯೋ, ಯಾವ ದೇವರು ನನ್ನನ್ನು ಏನೂ ಕೂಡ ಮಾಡುವುದಿಲ್ಲ ಎಂಬುದಾಗಿ ಅಂದುಕೊಳ್ತಾ ಇದೆಯೋ ಆ ದೇವರು ಈ ಸಮಯದಲ್ಲಿ ನಿನ್ನನ್ನು ಕೇಳ್ತಾ ಇದ್ದಾನೆ ಏನಂತೇಳಿ? ನೀನು ಎಲ್ಲಿದ್ದೀಯ ಎಂಬುದಾಗಿ. ನಾಲ್ಕನೇದಾಗಿ ನಾವು ನೋಡಿದ್ದೇವೆ, ಪ್ರತಿಯೊಬ್ಬ ಮನುಷ್ಯನಿಗೆ ಲೆಕ್ಕಪತ್ರ ಎನ್ನುವಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನು ಲೆಕ್ಕಪತ್ರವನ್ನ, ವ್ಯವಹಾರವನ್ನ ಮಾಡುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ಹಳ್ಳಿ ಮೊದಲುಗೊಂಡು ದಿಲ್ಲಿವರೆಗೂ ಎಲ್ಲಾ ವಾಸ ಮಾಡುವಂಥ ಜನರೆಲ್ಲರಿಗೂ ಕೂಡ ಲೆಕ್ಕ ಎನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಆದರೆ ಮನುಷ್ಯನಿಗೆ ಗೊತ್ತಿಲ್ಲ ಇವೆಲ್ಲವೂ ಕೂಡ ಸಾದೃಶ್ಯವಾಗಿರುವಂಥವುಗಳು. ಹಲ್ಲೆಲೂಯಾ. ಮುಂದೆ ದೇವರಿಗೆ ನಾವು ಏನ್ ಮಾಡಬೇಕು? ಲೆಕ್ಕವನ್ನ ಒಪ್ಪಿಸಬೇಕು. ದೇವರ ವಾಕ್ಯ ಹೇಳುತ್ತೆ 12ನೇ ಮತ್ತಾಯನ ಬರೆದ ಸುವಾರ್ತೆ 26ನೇ ವಚನದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವೆಲ್ಲವುಗಳ ಅಕೌಂಟನ್ನು ನಾವು ಯಾರಿಗೆ ಒಪ್ಪಿಸಬೇಕು? ಸೃಷ್ಟಿಕರ್ತನಾಗಿರುವಂತ ದೇವರು. ಆ ದೇವರು ಕೇಳ್ತಾ ಇದ್ದಾನೆ, ನೀನು ಯಾವ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆ ದೇವರು ಕೇಳ್ತಾ ಇದ್ದಾರೆ ಈ ಸಮಯದಲ್ಲಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11-13ನೇ ವಚನಗಳಲ್ಲಿ ನಾವು ನೋಡುವಾಗ
ದೊಡ್ಡದಾಗಿರ್ತಕ್ಕಂಥ ಸಿಂಹಾಸನದ ಮೇಲೆ ಈ ಲೋಕದಲ್ಲಿ ಬರುವಂತ ಎಲ್ಲಾ ಜನರು ಕೂಡ ಆತನ ನ್ಯಾಯಾಸನದ ಮುಂದೆ ಏನ್ ಮಾಡ್ತಾರಂತೆ, ನಿಂತುಕೊಳ್ತಾರೆ. ಆ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ಕ್ರಿಸ್ತನ ಮುಂದೆ ಎಲ್ಲರ ಲೆಕ್ಕಗಳು ಏನಾಗ್ತವ್ರಿ, ಬಟ್ಟ ಬಯಲಾಗ್ತವೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, 4ನೇದಾಗಿ, ನೀನು ಯಾವ ದೇವರಿಗೆ ನಿನ್ನ ಜೀವಿತದ ಲೆಕ್ಕವನ್ನ ನೀನು ಒಪ್ಪಿಸಬೇಕಾಗಿದೆಯೋ ಆ ದೇವರು ಈ ಸಮಯದಲ್ಲಿ ನಿನ್ನನ್ನು ಕೇಳ್ತಾ ಇದ್ದಾನೆ. ಏನಂತೇಳಿ, ನೀನು ಎಲ್ಲಿದ್ದೀಯಾ ಎಂಬುದಾಗಿ. 5ನೇದಾಗಿ ನಾವು ನೋಡಿದಂಥವ್ರಾಗಿದ್ದೀವಿ. ಏನಂತೇಳಿ, ಯಾವ ದೇವರು ನೀನು ನಾಶವಾಗಬಾರದು, ನೀನು ಪಾಪದಲ್ಲಿ ಬಿದ್ದು ಸಾಯಬಾರದು ಅಂತೇಳಿ ಪರಲೋಕದಿಂದ ನಿನ್ನನ್ನು ನೋಡಿ ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟಿರ್ತಕ್ಕಂಥ ದೇವರು ಕೇಳ್ತಾ ಇದ್ದಾನೆ ಪ್ರಿಯರೇ. ಏನಂತೇಳಿ, ನೀನು ಎಲ್ಲಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ನಾವು ನೋಡಿದ್ವಿ, ಎಲ್ಲಿರ್ತೀವಿ ನಾವು ಇದ್ರೆ, ಮೊದಲನೇದಾಗಿ ಕ್ರಿಸ್ತನಲ್ಲಿ ಇರ್ತೀವಿ, ಇಲ್ಲಂದ್ರೆ ಆದಾಮನಲ್ಲಿ ಇರ್ತೀವಿ. ಎರಡೇ ದಾರಿಗಳು. ಹಲ್ಲೆಲೂಯಾ. ಯಾರಲ್ಲಿ ಇರ್ತೀವಿ? ಯೇಸು ಕ್ರಿಸ್ತನಲ್ಲಿದ್ರೆ ನಮಗೆ ನಿತ್ಯ ಜೀವ, ಆದಾಮನಲ್ಲಿದ್ರೆ ನಮಗೆ ಏನ್ರಿ, ನಿತ್ಯ ಮರಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓದುವಾರ ನಾವು ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಎರಡನೇದಾಗಿ ನಾವು ಇದ್ರೆ ಎರಡು ಗುಂಪಿನಲ್ಲಿರ್ತೀವಿ. ಒಂದು ರಕ್ಷಣೆಯ ಗುಂಪು, ಇನ್ನೊಂದು ದಂಡನೆ ಗುಂಪು. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಎರಡೇ ಗುಂಪುಗಳು, ಎರಡೇ ಮಾರ್ಗಗಳು, ಎರಡೇ ಜಾತಿಗಳು, ಗಂಡು ಹೆಣ್ಣು ಎರಡೇ ಮಾರ್ಗಗಳು. ಒಂದು ಒಳ್ಳೆದ್ದು, ಒಂದು ಕೆಟ್ಟದ್ದು. ಆರಿಸಿಕೊಳ್ಳಬೇಕಾಗಿರುವಂಥವರು ನೀವೇ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ರಕ್ಷಣೆ ಹೊಂದಿದಂಥ ಗುಂಪಿನಲ್ಲಿದ್ದೀಯಾ ಅಥವಾ ಕಳೆದು ಹೋಗುವಂಥ ಗುಂಪು, ನಾಶವಾಗುವಂಥ ಗುಂಪು, ದಂಡನೆಯ ಗುಂಪಿನಲ್ಲಿ ನೀನು ಇದ್ದೀಯಾ? ಈ ಅಂಶಗಳನ್ನು ನಾವು ಓದುವಾರ ನೋಡಿದ್ದೇವೆ. ಇವತ್ತಿನ ದಿವಸ 3ನೇದಾಗಿ ನಾವು ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನ ಒಲಿದು ಉಟ್ಟುಕೊಂಡರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಏನಾಗಿದ್ದಾನೆ, ಸ್ವನೀತಿಪರನಾಗಿದ್ದಾನೆ. ಸ್ವಂತ ಕಾರ್ಯಗಳ ಮೂಲಕವಾಗಿ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಇಷ್ಟಪಡುವವನಾಗಿದ್ದಾನೆ ಪ್ರಿಯರೇ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ಅಂದರೆ, ನೀನು ಯೇಸು ಕ್ರಿಸ್ತನೆನ್ನುವಂಥ ಕೊಡುವಂಥ ರಕ್ಷಣೆ ಎನ್ನುವಂಥ ಅಂಗಿಯನ್ನ, ಬಟ್ಟೆಯನ್ನು ಉಟ್ಟುಕೊಂಡಿದ್ದೀಯಾ ಅಥವಾ ಅರಿದು ಹೋಗಲಿಕ್ಕಿರ್ತಕ್ಕಂಥ ಅಂಜೂರದ ಎಲೆಗಳನ್ನು ನೀನು ತೊಟ್ಟುಕೊಂಡಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಯಾವ ಒಂದು ವಸ್ತ್ರದಲ್ಲಿ ಈ ಸಮಯದಲ್ಲಿ ಇದ್ದೀ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಇವರು ಯಾವಾಗ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಂಥ ಸಮಯದಲ್ಲಿ ಅವರಿಗೆ ತಕ್ಷಣವೇ ತೋಚಿತು, ಒಳಗಿರುವಂಥದ್ದು ಏನು, ನಾವು ಬೆತ್ತಲೆಯಾಗಿದ್ದೇವೆ, ನಮಗೆ ಈಗ ಏನ್ ಬೇಕು, ನಮ್ಮ ದೇಹವನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರವಾಗಿ ಬಟ್ಟೆ ಬೇಕು ಎಂಬುದಾಗಿ ಅಂಜೂರದ ಎಲೆಗಳನ್ನು ಅರಿದುಕೊಂಡು ಅದರಿಂದ ಅಂಜೂರದ ಎಲೆಗಳಿಂದ ತಮ್ಮ ದೇಹಗಳನ್ನು ಏನ್ ಮಾಡಿದ್ರು, ಅವರು ಮುಚ್ಚಿಕೊಂಡ್ರು ಪ್ರಿಯರೇ. ಅಂಜೂರದ ಎಲೆ ಬಹಳ ಹೊತ್ತು ಇರೋದಕ್ಕೆ ಸಾಧ್ಯ ರೀ, ಅದೇನಾಗುತ್ತೆ, ಬಾಡಿ ಹೋಗುತ್ತೆ. ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅಂಜೂರದ ಎಲೆ ಯಾವುದಕ್ಕೆ ಸಾದೃಶ್ಯ ಅಂದ್ರೆ ಮನುಷ್ಯನು ತಾನಾಗಿಯೇ ಮಾಡಿಕೊಂಡಿರ್ತಕ್ಕಂಥ ಕಾರ್ಯ ಪ್ರಿಯರೇ. ಅದು ದೇವರು ಮಾಡಿರುವಂಥದ್ದಲ್ಲ, ದೇವರಿಂದ ತಪ್ಪಿ ಹೋಗಿದ್ದಾನೆ, ಈಗ ಅಂಜೂರದ ಎಲೆಯನ್ನು ಅವನು ಹುಡುಕಿದ್ದಾನೆ ಪ್ರಿಯರೇ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ 3ನೇ ಅಧ್ಯಾಯ ಒಂದ್ಸಾರಿ ನೀವು ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಸತ್ಯವೇದ ಹೇಳ್ತಾ ಇದೆ, ಒಂದ್ಸಾರಿ 3ನೇ ಅಧ್ಯಾಯ ತೆಗೆದಿದ್ದೀರಾ? ಅಲ್ಲಿ ಹೋದ್ರಿ, ದೇವರು ಒಂದು ಮರಿಯನ್ನು ಹತ ಮಾಡಿ ಅದರ ಒಂದು ಚರ್ಮವನ್ನು ಒಲಿದಿರುವಂಥದ್ದು. ಬೇಗ ಓದ್ತೀರಾ? ವಚನ ಸಿಕ್ತಾ? ಹಲ್ಲೆಲೂಯಾ. ಹಾಂ, 21ನೇ ವಚನ ಹೋದ್ರಿ. ಯೆಹೋವ ದೇವರು ಆದಾಮನಿಗೂ
ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನ ಮಾಡಿ ತೊಡಿಸಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ತಪ್ಪು ಮಾಡಿದಾಗಲೂ, ಪಾಪ ಮಾಡಿದಾಗಲೂ, ದೈವಾಜ್ಞೆಯನ್ನ ಮೀರಿ ನಡೆದಾಗಲೂ ದೇವರು ಅವರನ್ನು ಏನ್ ಮಾಡಿದ್ರಿ? ಹುಡುಕಿಕೊಂಡು ಅವರಿರುವಂತ ಸ್ಥಳಕ್ಕೆ ಬಂದರು. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವ್ರು ಏನ್ ತೊಟ್ಕೊಂಡಿದ್ದಾರೆ? ಯಾವುದನ್ನ ತೊಟ್ಕೊಂಡಿದ್ದಾರೆ? ಅಂಜೂರದ ಎಲೆಗಳು. ಸ್ವಲ್ಪ ಹೊತ್ತಿಗೆ ಅದು ಬಾಡಿ ಹೋಗುವಂತ ಎಲೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಪುನಃ ಆ ಪಾಪದಿಂದ ತಪ್ಪಿ ಹೋಗಬೇಕಾದರೆ ಒಂದು ಏನಾಗಬೇಕು ಕಾರ್ಯ? ರಕ್ತ ಸುರಿಸಲ್ಪಡಬೇಕು, ಯಜ್ಞ ನಡಿಬೇಕು. ಯಜ್ಞ ನಡೆದಾಗ ಮಾತ್ರ ಪುನಃ ನನ್ನ ಸಂಗಡ ನೀವೇನಾಗ್ತೀರಿ? ಕನೆಕ್ಟ್ ಆಗ್ತೀರಿ. ನಿತ್ಯ ಜೀವವನ್ನು ನೀವು ಕಳೆದುಕೊಂಡಿದ್ದೀರಿ. ಪುನಃ ನಿತ್ಯ ಜೀವವನ್ನು ನೀವು ಸಂಪಾದನೆ ಮಾಡಿಕೊಳ್ಳಬೇಕಾದರೆ ಆ ಚರ್ಮದ ಅಂಗಿಗಳನ್ನ ತೊಡಿಸಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆಯಲ್ಲ. ದೇವರು ಕೊಟ್ಟಿರ್ತಕ್ಕಂಥದ್ದು ಅದು ಯಾರಿಗೆ ಸಾದೃಶ್ಯವಾಗಿರುವಂಥದ್ದು? ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿರುವಂಥದ್ದು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 9ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ನೀವು ಓದ್ರಲ್ಲಿ ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಒಂದ್ಸಾರಿ ಓದ್ರಿ. 11ನೇ ವಚನ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಗುಡಾರಗಳಲ್ಲಿ ಸೇವೆಯನ್ನ ಮಾಡುವವನಾಗಿ ಹೋತಗಳ ಮತ್ತು ಹೋರೀಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಯಜ್ಞ ಭೂಲೋಕದಲ್ಲಿ ಆಗಬೇಕಾಗಿತ್ತು. ಯಾರ ಸಲುವಾಗಿ? ಎಲ್ಲಾ ಮನುಷ್ಯರ ಪಾಪಗಳು ತೊಳೆಯಲ್ಪಡುವುದರ ಸಲುವಾಗಿ. 10ನೇ ಅಧ್ಯಾಯದಲ್ಲಿ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ 12ನೇ ವಚನದಲ್ಲಿ, ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನ ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಎಂಬುದೇ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪ್ರಿಯರೇ, ಇವತ್ತು ನೀನು ಸ್ವಂತ ಕಾರ್ಯಗಳ ಮೂಲಕವಾಗಿ ನಾನು ಪರಲೋಕವನ್ನ ಸ್ವರ್ಗವನ್ನ ಸಂಪಾದನೆ ಮಾಡಿಕೊಳ್ತೀನಿ ಅಂತ ಹೇಳಂದ್ರೆ ಅದು ನಿನ್ನ ಮೂರ್ಖತನ ಆಗುತ್ತೆ ಹೊರತಾಗಿ ಅದು ನೀನು ಸ್ವರ್ಗವನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದಾಮ ತನ್ನ ಸ್ವಂತ ಆಲೋಚನೆಯಿಂದ ಬಟ್ಟೆಗಳನ್ನ ಉಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಅಂಜೂರದ ಎಲೆಯ ಮರದ ಎಲೆಗಳನ್ನ ಸಂಪಾದನೆ ಮಾಡಿಕೊಂಡ. ಆದರೆ ಆ ಅಂಜೂರದ ಎಲೆಯ ಮರಗಳು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ? ಅದು ಬಾಡಿ ಹೋಗುತ್ತೆ ಪ್ರಿಯರೇ. ಆದರೆ ದೇವರು ಯಾವುದನ್ನ ಉಡಿಸಿದ ಪ್ರಿಯರೇ? ಚರ್ಮದ ಅಂಗಿಯನ್ನ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಚರ್ಮದ ಅಂಗಿ ಯಾರಿಗೆ ಸಾದೃಶ್ಯವಾಗಿರುವಂಥದ್ದು? ಯೇಸು ಕ್ರಿಸ್ತನು ಮಾಡಲಿಕ್ಕಿರ್ತಕ್ಕಂಥ ಬಲವಾದ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಆಗಲಿಕ್ಕಿರ್ತಕ್ಕಂಥ ಬಲವಾದ ಯಜ್ಞಕ್ಕೆ ಸಾದೃಶ್ಯವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದ್ರೆ ನೀನು ಅಂಜೂರದ ಎಲೆಗಳ ಕೆಳಗಡೆ ಆದರೂ ಇರಬೇಕು, ಇಲ್ಲಂದ್ರೆ ಯೇಸು ಕ್ರಿಸ್ತನು ಕೊಡಲಿಕ್ಕಿರ್ತಕ್ಕಂಥ ಮಹಿಮೆಯ ಅಂಗಿಯ ಕೆಳಗಡೆ ಆದರೂ ನೀನು ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯರು ಮಾಡುವಂತ ಕಾರ್ಯಗಳು ನೀತಿಯ ಕಾರ್ಯಗಳು ಎಂಬುದಾಗಿ ಹೇಳಿಕೊಳ್ಳುವಂಥ ಕಾರ್ಯಗಳು ದೇವರ ದೃಷ್ಟಿಗೆ ಏನಾಗಿದ್ದಾವಂತೆ? ಒಲೆಯ ಬಟ್ಟೆಗಳಾಗಿದ್ದಾವೆ. ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯದಲ್ಲಿ ನೋಡ್ರಿ ಒಂದ್ಸಾರಿ. ಯೆಶಾಯನ ಪ್ರವಾದನೆ ಗ್ರಂಥ ಬೇಗ 64ನೇ ಅಧ್ಯಾಯ ತೆಗೆದಿದ್ದೀರಾ? 6ನೇ ವಚನ ಓದ್ರಿ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರ ಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಹಲ್ಲೆಲೂಯಾ, ಎಷ್ಟು ಸ್ಪಷ್ಟವಾಗಿ ವಾಕ್ಯ ತಿಳಿಸ್ತಾ ಇದೆ. ನಾನು ಮಾಡಿದ್ರೆ ನನಗೆ ಸ್ವರ್ಗ ಸಿಗುತ್ತೆ, ನೀನು ಮಾಡಿದ್ರೆ ನಿನಗೆ ಸ್ವರ್ಗ ಸಿಗುತ್ತೆ ಎನ್ನುವಂಥದ್ದಿಲ್ಲ. ಇದು ಯಾರು ಮಾಡಿರುವಂಥ ಕಾರ್ಯ? ದೇವರು ಮಾಡಿರುವಂಥ ಕಾರ್ಯ. ಅದ್ರ ಸಲುವಾಗಿ ಪೌಲನು ಹೇಳ್ತಾನೆ, ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಕೂಡ ಆಸ್ಪದವಿಲ್ಲ ಎಂಬುದಾಗಿ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ದೇವರು ತೊಡಿಸಿದ ಅಂಗಿಯನ್ನ ನೀನು ಉಟ್ಟುಕೊಂಡ್ರೆ ನಿನಗೆ ಏನುಂಟು? ಮಹಿಮೆಯ ಒಂದು
ಜೀವಿತ ಉಂಟು. ಒಂದು ವೇಳೆ ನೀನು ದೇವರು ಕೊಡಲಾರದ ಅಂಗಿ ನಿನ್ನಷ್ಟಕ್ಕೆ ನೀನು ಸೃಷ್ಟಿ ಮಾಡಿಕೊಂಡ್ರೆ, ನಿನ್ನಷ್ಟಕ್ಕೆ ನೀನು ಮಾರ್ಗಗಳನ್ನು ಮಾಡಿಕೊಂಡ್ರೆ ನಿನಗೇನಿಲ್ಲ, ಪರಲೋಕ ಸಿಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇವತ್ತು ಎರಡು ದಾರಿಗಳು ನಿನ್ನ ಮುಂದೆ ಇದ್ದಾವೆ. ದೇವರು ಕೊಡುವಂಥ ಮಹಿಮೆಯ ಶರೀರವನ್ನು ನೀನು ಹೊಂದಿಕೊಳ್ಳಬೇಕಾದರೆ ನೀನು ಕ್ರಿಸ್ತನ ರಕ್ತದಲ್ಲಿ ನಿನ್ನನ್ನು ನೀನು ಪರಿಪೂರ್ಣವಾಗಿ ಪಾಪಿ ಎಂಬುದಾಗಿ ಒಪ್ಪಿಕೊಂಡು ತೊಳೆಯಲ್ಪಟ್ಟವನಾಗಿ ಪಶ್ಚಾತ್ತಾಪ ಪಟ್ಟು ಆತನ ಸನ್ನಿಧಾನದಲ್ಲಿ ನೀನು ಹಗಲಿರುಳು ಆತನಿಗೋಸ್ಕರವಾಗಿ ಕಾದುಕೊಂಡಿರಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. 61ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 10ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ. ಹಲ್ಲೆಲೂಯಾ. ದೇವರು ಕೊಡುವಂಥ ವಸ್ತ್ರ ಯಾವುದ್ರಿ? ರಕ್ಷಣೆ ಎನ್ನುವಂಥ ವಸ್ತ್ರ. ಅದು ನೀನು ಸಂಪಾದನೆ ಮಾಡಿಕೊಳ್ಳುವಂಥದ್ದಲ್ಲ. ದೇವರು ನಿನ್ನನ್ನು ನೋಡಿ ಕನಿಕರಿಸಿ ಆತನ ಬಳಿಗೆ ನೀನು ಪಶ್ಚಾತ್ತಾಪ ಹೃದಯದಿಂದ ಬಂದರೆ ಆತ ನಿನಗೇನು ಮಾಡ್ತಾನೆ? ರಕ್ಷಣೆಯ ವಸ್ತ್ರವನ್ನು ನಿನಗೆ ಕೊಡ್ತಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಈ ಸಮಯದಲ್ಲಿ ನೀನು ನಿನ್ನ ಸ್ವಂತ ಕಾರ್ಯಗಳಲ್ಲಿ ಇದ್ದೀಯಾ ಅಥವಾ ದೇವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ನೀನು ಒಳಗಾಗಿ ಇದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ಈಗ 4ನೇದಾಗಿ ನೀನು ಎಲ್ಲಿದ್ದಿ ಎಂಬುದಾಗಿ ನಿನ್ನನ್ನು ಪ್ರಶ್ನೆ ಮಾಡಬೇಕು ಈ ಸಮಯದಲ್ಲಿ. ಒಂದು ವೇಳೆ ನೀನು ಕ್ರಿಸ್ತನಿಗೆ ವಿರೋಧವಾಗಿ ನಡೀತಾ ಇದ್ದೀಯಾ ಅಥವಾ ಕ್ರಿಸ್ತನಿಗೆ ಒಳಗಾಗಿ ನೀನು ನಡೀತಾ ಇದೆಯಾ? ಮತ್ತಾಯನ ಬರೆದ ಸುವಾರ್ತೆ ಒಂದ್ಸಾರಿ ನೀವು ತೆಗ್ತೀರಾ? ಶ್ರೀ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನ. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದರಿಸುವವನಾಗುತ್ತಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕರು ಕ್ರಿಸ್ತನನ್ನ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಏನು ಮಾಡ್ತಾರೆ? ನಿಂದಿಸ್ತಾ ಇರ್ತಾರೆ. ಕ್ರಿಸ್ತನ ಮಕ್ಕಳನ್ನ ನಿಂದಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ನನಗೆ ಒಂದೊಂದ್ಸರಿ ಅನಿಸುತ್ತೆ, ನಿತ್ಯ ನರಕ ಯಾತನೆಯನ್ನು ಯಾವ ರೀತಿಯಾಗಿ ಅವರು ಅನುಭವಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಯಾರನ್ನು ಕೂಡ ಬಿಡುವುದಿಲ್ಲ. ಈಗ ಪ್ರೀತಿ ಉಳ್ಳವನಾಗಿದ್ದಾನೆ. ಆತನು ತನ್ನ ಕೋಪವನ್ನು ತೋರ್ಪಡಿಸುವಂಥ ದಿವಸಗಳು ಬಹಳ ಸಮೀಪದಲ್ಲಿ ಇದ್ದಾವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ನೀನು ಕ್ರಿಸ್ತನಿಗೆ ಒಳಗಾಗಿ ಇದ್ರೆ ನಿನಗೆ ಆಶೀರ್ವಾದ ಇದೆ. ಕ್ರಿಸ್ತನಿಗೆ ನೀನು ವಿರೋಧಿಯಾಗಿ ನಡೆದರೆ ನಿನಗೆ ಶಾಪ ಇದೆ. ಆವತ್ತಿನ ದಿವಸ ಅನೇಕರು ಏನೆಲ್ಲ ಮಾತಾಡಿದಂಥವ್ರು ಎಲ್ಲರೂ ಕೂಡ ಏನು ಮಾಡ್ತಾರಂತ್ರಿ? ಆವತ್ತಿನ ದಿವಸ ಪ್ರಕಟಣೆ ಪುಸ್ತಕ ಒಂದ್ಸಾರಿ ತೆಗಿರಿ, 1ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 7ನೇ ವಚನ. ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಹಲ್ಲೆಲೂಯಾ. ಎಷ್ಟು ಒಳ್ಳೆ ವಾಕ್ಯ ನೋಡ್ರಿ. ಆವತ್ತಿನ ದಿವಸ ಯೇಸು ಯಾವ ರೀತಿಯಾಗಿ ಬರ್ತಾನೆ? ರಾಜಾದಿರಾಜನಾಗಿ 1000 ವರ್ಷಗಳನ್ನು ಆಳುವುದಕ್ಕಾಗಿ, ಭೂಮಿಯ ಮೇಲೆ ಶಾಂತಿ ಸಮಾಧಾನ ನೀತಿಯ ರಾಜ್ಯವನ್ನ ಸ್ಥಾಪಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಯಾರ ಸಂಗಡ ಬರ್ತಾನೆ? ಯಾರು ರಕ್ಷಣೆ ಹೊಂದಿ ಆತನಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇರ್ತಾರೋ ಅವರ ಸಂಗಡ ಆತನ ಏನು ಮಾಡ್ತಾನ್ರಿ? ಈ ಲೋಕಕ್ಕೆ ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ 1000 ವರ್ಷಗಳು ಯೇಸು ಕ್ರಿಸ್ತನನ್ನು ನಂಬಿ ನಡೆದಂಥ ಮಕ್ಕಳೇ ಏನಾಗಿರ್ತಾರೆ? ಅಧಿಕಾರಿಗಳಾಗಿರ್ತಾರೆ, ಯಾಜಕರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದ್ರೆ, ಆತನಿಗೆ ವಿರೋಧವಾಗಿ ನೀನು ನಿಲ್ಲಬಾರದು. ಆತನಿಗೆ ವಿರೋಧವಾದ ಸ್ಥಿತಿಯಲ್ಲಿ ನೀನಿದ್ರೆ ಏನಾಗುತ್ತೆ? ನರಕನೇ ಗತಿ ಅಂತೇಳಿ ಹೇಳ್ತೀವಲ್ಲ, ಆ ನರಕನೇ ನಮಗೂ ಕೂಡ ಪ್ರಾಪ್ತಿಯಾಗಿರುತ್ತೆ ವಿರೋಧಿಯಾಗಿರುವಂಥ ಮಕ್ಕಳಿಗೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನನ್ನು ಇರಿದವರು ಸಹ ಕಾಣುವರು. ಮನುಷ್ಯನೇ ಎಷ್ಟೋ ರೀತಿಯಾಗಿ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ದೇವರು ಆತನಿಗೆ ಎಲ್ಲವೂ ಕೂಡ ಗೊತ್ತು. ಎಲ್ಲರೂ ಕೂಡ ಆತನು ಅವರು ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲವೂ ಕೂಡ ಆತನಿಗೆ ಗೊತ್ತಿರುವಾಗ ಆತನ ಏನು ಮಾಡ್ತಾನ್ರಿ?
ಪ್ರತಿಯೊಂದು ವಿಷಯದಲ್ಲಿ ನ್ಯಾಯವಾದ ತೀರ್ಪನ್ನ ಮಾಡ್ತಾನೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ ಅಂದರೆ, ನೀನು ಕ್ರಿಸ್ತನಿಗೆ ವಿರೋಧಿಯಾಗಿ ಇದ್ದೀಯಾ, ಆ ಸ್ಥಾನದಲ್ಲಿ ಇದ್ದೀಯಾ, ಅಥವಾ ಕ್ರಿಸ್ತನಿಗೆ ವಿಧೇಯತೆ ಉಳ್ಳಂತ ಕುಮಾರನಾಗಿ ಮಗನಾಗಿ ನೀನು ಇದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಯಾವ ಗುಂಪಿನಲ್ಲಿ ಇದ್ದೀಯ, ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊಳ್ಬೇಕು. ವಿಧೇಯತೆ ಉಳ್ಳವನಾಗಿದ್ದರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರು ನಿನ್ನನ್ನು ಮೆಚ್ಚಿ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಿನ್ನನ್ನು ನಿಲ್ಲಿಸ್ತಾನೆ. ವಿರೋಧಿಯಾಗಿದ್ದರೆ ನಿನ್ನ ಪಾಡು ಎಲ್ಲಿರುತ್ತೆ? ಪಾತಾಳದಲ್ಲಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಲಾಸ್ಟ್ನೇದಾಗಿ ನಾವು ನೋಡೋಣ ಇನ್ನೊಂದು ಅಂಶವನ್ನು. ನೀವು ಸತ್ಯವೇದ ಪುಸ್ತಕದಲ್ಲಿ ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಕಡೆಗೆ ಬನ್ನಿ. ಸತ್ಯವೇದ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ 23ನೇ ವಚನ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನ ನೋಡಿ ತಂದೆಯೇ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ಎಲ್ಲಿಗೆ ಹೋದಂತೆ? ಪಾತಾಳದೊಳಗೆ ಯಾತನೆ ಪಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಯಾರಾತ? ಊರಿಗೆಲ್ಲ ಮಹಾರಾಜನಾಗಿ ಇದ್ದಂಥ ವ್ಯಕ್ತಿ, ಘನವಾಗಿರ್ತಕ್ಕಂಥ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಿದಂಥ ವ್ಯಕ್ತಿ ಪ್ರಿಯರೇ. ಕೆಟ್ಟ ಕಾರ್ಯಗಳಲ್ಲಿ ಯಾವಾಗಲೂ ನಿಮಗ್ನನಾಗಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ. ಆತನು ಈಗ ಎಲ್ಲಿದ್ದಾನೆ? ಪಾತಾಳದಲ್ಲಿ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಈ ಸಮಯದಲ್ಲಿ ಕೊನೆಯದಾಗಿ ಏನಂತೇಳಿ, ನೀನು ಇದ್ದರೆ ಪರಲೋಕದಲ್ಲಿ ಆದರೂ ಇರಬೇಕು, ಇಲ್ಲಂದರೆ ಪಾತಾಳದಲ್ಲಿ ಆದರೂ ಇರಬೇಕು. ಎರಡೇ, ಮತ್ತು ಮೂರನೇದು ಯಾವುದು ಕೂಡ ಇಲ್ಲ. ಯಾಕೆ ಈತನು ಪಾತಾಳಕ್ಕೆ ಇಳಿದು ಹೋದ್ನಂದ್ರೆ, ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈತನಿಗೆ ದೇವರು ಆಸ್ತಿ ಕೊಟ್ಟ, ಅಂತಸ್ತು ಕೊಟ್ಟ, ಐಶ್ವರ್ಯ ಕೊಟ್ಟ, ಆದರೆ ಈತನು ದೇವರನ್ನು ಏನು ಮಾಡಲಿಲ್ಲ? ಸ್ಮರಿಸಲಿಲ್ಲ. ತಾನು ಏನೆಲ್ಲ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಿದ ಪ್ರಿಯರೇ, ಭಯಂಕರವಾಗಿರ್ತಕ್ಕಂಥ ಪಾಪದ ಕಾರ್ಯಗಳನ್ನು ಮಾಡಿದ, ನನಗೇನು ಕಡಿಮೆ ಆಗಿದೆ ಅಂತೇಳಿ ತಾನು ಕಂಪೌಂಡ್ ಒಳಗಡೆನೆ ಒಂದು ದೊಡ್ಡದಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟಿಸಿಕೊಂಡು ಜೀವಿಸಿದ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ದೇವರು ಆತ ಮನುಷ್ಯರನ್ನು ಉಂಟು ಮಾಡಿದ್ದಾನೆ ಹೊರತಾಗಿ ಮನುಷ್ಯರು ದೇವರನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಪಾತಾಳದಲ್ಲಿ ಏನು ಮಾಡ್ತಾ ಇದ್ದಾನಂತೆ? ಯಾತನೆ ಪಡ್ತಾ ಇದ್ದಾನೆ. ಪಾತಾಳದ ಕುರಿತಾಗಿ ಹೋದ ವಾರ ನಾವು ನೋಡಿದ್ವಿ, ಒಬ್ಬ ವ್ಯಕ್ತಿ ಸುರಂಗ ಕೊರೆಯುವುದಕ್ಕೂ ಕೆಲಸಕ್ಕೆ ನೇಮಕವಾಗಿರ್ತಕ್ಕಂಥ ವ್ಯಕ್ತಿ, ಆತನು ಪಾತಾಳದ ಕುರಿತಾಗಿ ತನ್ನ ಅನುಭವವನ್ನು ಯಾವ ರೀತಿಯಾಗಿ ಹೇಳಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪಾತಾಳದಲ್ಲಿ ಯಾತನೆ ಇದೆ ಪ್ರೇರೆ, ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಲ್ಲೆಲೂಯಾ. ಈ ಲೋಕದಲ್ಲಿಯೇ ಆಗುವಂಥ ನೋವುಗಳಿಗೇ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಬಾಧೆಗಳಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಪಾತಾಳದಲ್ಲಿ ಒಂದು ಸ್ಲೋಗನ್ ಇರುತ್ತಂತೆ, ನಿತ್ಯವಾಗಿರ್ತಕ್ಕಂಥ ಕಚ್ಚಾಟಗಳು, ನಿತ್ಯವಾಗಿರ್ತಕ್ಕಂಥ ನೋವುಗಳು ನಿಲ್ಲೋದಿಲ್ಲ. ಒಂದು ವೇಳೆ ಇಲ್ಲಿ ಒಂದು ವಾರ ಬಿಟ್ಟು ಇನ್ನೊಂದು ವಾರ ಸಮಾಧಾನ ಸಿಗ್ಬೋದು, ಇನ್ನೊಂದು ತಿಂಗಳು ಸಮಾಧಾನ ಸಿಗ್ಬೋದು, ಒಂದು ವೇಳೆ ಕಂಪ್ಲೀಟ್ ಆಗಿ ಸಮಾಧಾನ ಸಿಗ್ಬೋದು. ಆದರೆ ಪಾತಾಳಕ್ಕೆ ಹೋದಂಥವರಿಗೆ ಸಮಾಧಾನ ಇಲ್ಲವೇ ಇಲ್ಲ. ಅಲ್ಲಿ ನಿತ್ಯವಾಗಿರ್ತಕ್ಕಂಥ ನರಳಾಟ, ನಿತ್ಯವಾಗಿರ್ತಕ್ಕಂಥ ಕಚ್ಚಾಟ, ಅಲ್ಲಿ ಬರೀ ಅಲ್ಲು ಕಟಕಟನೆ ಕಡಿಯೋಣವು, ಕಡಿಯುವಂಥ ಹುಳ ಸಾಯುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬೆಂಕಿ ಉರಿತಾನೆ ಇರುತ್ತೆ. ಭಯಂಕರವಾಗಿರ್ತಕ್ಕಂಥ ಶಾಖ ಎನ್ನುವಂಥದ್ದು ಎಲ್ಲಿದೆ? ಪಾತಾಳದಲ್ಲಿದೆ. ಈ ವ್ಯಕ್ತಿ ತನಗಿರ್ತಕ್ಕಂಥ ಆಸ್ತಿ ಅಂತಸ್ತನ್ನು ನಂಬಿಕೊಂಡ ಹೊರತಾಗಿ ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ. ಅದರ ಸಲುವಾಗಿ ಭಾಳ ಜನರು ಈ ಲೋಕದಲ್ಲಿರುವಂಥವ್ರು, ಉನ್ನತ ಕುಲಗಳು ಎಂಬುದಾಗಿ ಎನಿಸಿಕೊಂಡಂಥವ್ರು, ಶ್ರೀಮಂತಿಕೆ ಇದ್ದಂಥವ್ರು ಏನು ಮಾಡ್ತಾರೆ? ಅವ್ರು ದೇವ್ರನ್ನ ನಂಬಲ್ಲ. ನಮ್ಮ ಹತ್ರ ಹಣ ಇದೆ, ನಮಗೆ ಹಣನೇ ದೇವ್ರು ಅಂತಾರೆ ಅವರು. ಒಂದ್ಸಾರಿ ಅದರ ಸಲ ಯೇಸುಸ್ವಾಮಿ ಅವರು ಈ ಲೋಕದಲ್ಲಿ ಆತನು ನರಾವತಾರಿಯಾಗಿ ಬಂದಿರತಕ್ಕಂಥ ಸಮಯದಲ್ಲಿ ಬೆಟ್ಟದ ಮೇಲೆ ಮಾಡಿರ್ತಕ್ಕಂಥ ಪ್ರಸಂಗ, ಆ ಪ್ರಸಂಗವನ್ನು ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ ಪ್ರೇಯರ್. ಯಾಕಂದರೆ ಅಲ್ಲಿ ಆತನು ಹೇಳಿರ್ತಕ್ಕಂಥ ಮಾತುಗಳು ಬೇರೆ ಯಾರು ಕೂಡ ಹೇಳಿಲ್ಲ. ಅಲ್ಲಿ ಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ ಪ್ರೇಯರೇ, ನೀವು ಒಂದು ಸಾರಿ ಓದ್ತೀರ ಆ ವಚನವನ್ನು? 6ನೇ ಅಧ್ಯಾಯ 24ನೇ ವಚನ.
ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನ ದ್ವೇಷಿಸಿ ಮತ್ತೊಬ್ಬನನ್ನ ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನ ಹೊಂದಿಕೊಂಡು ಮತ್ತೊಬ್ಬನನ್ನ ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನೂ ಕೂಡ ಸೇವಿಸಲಾರಿರಿ. ಹಲ್ಲೆಲೂಯಾ. ಹಣವನ್ನ ಮತ್ತು ದೇವರನ್ನ ಎರಡನ್ನ ಸೇವಿಸೋದಕ್ಕೆ ಸಾಧ್ಯವಿಲ್ಲ. ನೀನು ದೇವರನ್ನ ನಂಬಿದರೆ ಹಣ ನಿನ್ನಿಂದ ಓಡಿ ಬರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದನು ಏನು ಹೇಳ್ತಾನೆ? ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸು. ಹಂಗಂತೇಳಿ ಸೋಮಾರಿಯಾಗಿ ಕುಂತ್ರೆ ದೇವರ ಕೊಡು ಅಂತೇಳಿ ಕೆಲವೊಬ್ರಿಗೆ ಬೇಡ್ತಾ ಇರ್ತಾರೆ. ಒಂದ್ಸಾರಿ ಹಿಂಗೆ ಓದಂಥ ಸಮಯದಲ್ಲಿ ಜಾನ್ ಪಾಲ್ ಮತ್ತು ಮೃತ್ಯುಂಜಯ ಅವರು ಕರಪತ್ರ ಸೇವೆಯಲ್ಲಿ ನಿಮಗ್ನರಾಗಿರ್ತಕ್ಕಂಥ ಸಮಯದಲ್ಲಿ ಸಿರುಗುಪ್ಪನೋ ಎಲ್ಲೋ ಕರಪತ್ರಗಳನ್ನ ಹಂಚ್ತಾ ಇರಬೇಕಾದ್ರೆ ಒಬ್ಬತ್ತ ಕೇಳಿದ್ನಂತೆ. ಏನಂತ ಕೇಳಿದ? ಉತ್ತರ ಕೇಳೋದು, ಶಾಣೆ ಕೇಳೋದು. ಅಲ್ಲೇ ಪ್ರೈಸ್ ಲಾರ್ಡ್. ಏನಂತ ಕೇಳಿದ್ನಂದ್ರೆ, ಆಯ್ತಪ್ಪ ಯೇಸುವನ್ ದೇವರೆಲ್ಲ ನಾನು ರಾತ್ರಿ ಈಗನೇ ನನಗೆ ಬೆಂಜ್ ಕಾರ್ ಬೇಕು, 1 ಕೋಟಿ ರೂಪಾಯಿ ಹಣ ಬಿಡ್ಬೇಕು ಹಂಗೆ ಅಂತ. ಅಲ್ಲಲ್ವಿಯ ಪ್ರಾರ್ಥನೆ ಮಾಡಿದ ತಕ್ಷಣ ಹಂಗೆ ಬಿಡ್ಬೇಕಂತ. ದೇವ್ರು ನಮಗಿಂತ ಎಷ್ಟು ಶಾಣ್ಯತಿರ್ಬೇಕು. ನಮ್ಮನ್ನೇ ಉಂಟು ಮಾಡಿದಾತ. ನಾವೇ ಕಂಪ್ಯೂಟರ್ಗಳನ್ನು ಅವು ಇವು ಎಲ್ಲ ಕಂಡುಹಿಡಿದೀವಿ ಮನುಷ್ಯರು. ನಮ್ಮನ್ನೇ ಉಂಟು ಮಾಡಿದಂಥ ದೇವ್ರತ್ತು ಎಷ್ಟು ಸರ್ವಜ್ಞಾನಿ ಆಗಿರ್ಬೋದು. ಅಲ್ಲಲ್ವಿಯ ಪ್ರೈಸ್ ಲಾರ್ಡ್. ಇವ್ರಿಗೆ ಉತ್ತರ ಕೊಡಲಾರದೆ ಏನು ಮಾಡಿದ್ರಿ ಮಕ್ಕಳು? ಹಂಗೆ ಬಂದುಬಿಟ್ರು. ಪ್ರಿಯರೇ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲ ಅಂತೇಳಿ ಹೇಳಿ ಹಂಗೆ ಬಂದುಬಿಟ್ರು. ಅಲ್ಲಲ್ವಿಯ. ಕೆಲವರು ಬೇಡಿಕೊಳ್ತಾರೆ, ಎಂಥದನ್ನು ಬೇಡಿಕೊಳ್ತಾರೆ? ಈಗಲೇ ಆಗಿಬಿಡ್ಬೇಕು, ಎಲ್ಲ ಈಗಲೇ ಆಗಿಬಿಡ್ಬೇಕು. ಪ್ರಾರ್ಥನೆ ಮಾಡಿದ ತಕ್ಷಣ ಹಂಗೆ ಉದುರಿ ಬಿಡ್ಬೇಕಂತ. ಉದುರಿ ಬೀಳಲ್ಲ. ನೀನು ಕಷ್ಟಪಡಲಾರ್ದೆ ಯಾವುದು ಕೂಡ ನಿನಗೆ ಬರೋಲ್ಲ. ಅಲ್ಲಲ್ವಿಯ. ದೇವ್ರ ಹತ್ರ ನೀನು ಬೇಡಿಕೊಂಡ್ರೆ, ಮೊಣಕಾಲೂರಿ ನೀನು ಕಷ್ಟಪಟ್ಟರೆ ದೇವರು ಖಂಡಿತವಾಗಿ ಸುಖವನ್ನು ಕೊಡ್ತಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇಬ್ಬರು ಯಜಮಾನರಿಗೆ ನೀವು ಸೇವೆ ಮಾಡೋದಕ್ಕೆ ಆಗೋದಿಲ್ಲ. ನೀವು ದೇವರನ್ನ ಧನವನ್ನ ಎರಡನ್ನ ಸೇವನೆ ಮಾಡೋದಕ್ಕೆ ಆಗೋದಿಲ್ಲ. ಒಬ್ಬರನ್ನ ತಾತ್ಸಾರ ಮಾಡ್ತೀರಿ. ಹಣ ಬಂದಾಗ ದೇವ್ರು ನೆನಪಿರಲ್ಲ, ಸುಖ ಬಂದಾಗ ದೇವರು ನೆನಪಿರೋದಿಲ್ಲ. ಮೊದಲು ಮಾಡ್ತಿರ್ತಕ್ಕಂಥ ಪ್ರಾರ್ಥನೆ ಏನಾಗುತ್ತೆ? ತೀರ ಕಡಿಮೆ ಆಗುತ್ತೆ. ವಾಕ್ಯದ ದಾಹ, ಆತ್ಮಿಕ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕೆಲವೊಬ್ಬರು ಜೀವಿತದಲ್ಲಿ ನಾವು ನೋಡುವಾಗ ಪ್ರಿಯರಾದ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಿ? ಹಣ ಈತನಲ್ಲಿ ಇತ್ತು, ಆ ಹಣ ಈತನನ್ನು ಏನು ಮಾಡ್ತಾ ಇದ್ದಾರೆ? ಆ ಹಣವನ್ನೇ ನಂಬಿದಂಥ ಈತ ಏನಾಗ್ತಾ ಇದ್ದಾನೆ? ಪಾತಾಳಕ್ಕೆ ಇಳಿದು ಹೋಗ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರು ಕೊಡುವಂಥ ಸಂಪತ್ತು ಶಾಶ್ವತವಾಗಿ ಏನಾಗುತ್ತೆ? ಅದು ನಿಲ್ಲುತ್ತೆ. ಪ್ರಿಯರೇ, ದೇವರಲ್ಲಿ ನೀ ಇದ್ದಾಗ ದೇವರು ಹಣ ಕೊಡ್ತಾನೆ. ಆ ಹಣ ಸಮಾಧಾನವನ್ನು ತರುತ್ತೆ, ಹೊರತಾಗಿ ಜಗಳವನ್ನು ಅದು ತರೋದಿಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈತನು 5 ನಿಮಿಷಕ್ಕೊಮ್ಮೆ ಒಳ್ಳೆ ಬಟ್ಟೆಗಳನ್ನು ಚೇಂಜ್ ಮಾಡ್ತಾ ಇದ್ದಂತೆ. ಯಾರು? ಪಾತಾಳದಲ್ಲಿರ್ತಕ್ಕಂಥ ವ್ಯಕ್ತಿ. ಆತಗೆ ದೇವರು ಬೇಕಾಗಿಲ್ಲ. ಒಳ್ಳೆ ಔತಣ ಕೂಟಗಳನ್ನು ಏರ್ಪಾಟು ಮಾಡ್ತಾ ಇದ್ದ. ಇವ್ರನ್ನ ಎಲ್ಲರನ್ನ ಏನು ಮಾಡ್ತಾ ಇದ್ದ? ಕರೆಸ್ತಾ ಇದ್ದ. ಆ ಮೌಜು, ಆ ಮಸ್ತಿ, ಅದು ಇದು ಅಂತೇಳಿ ಏನೆಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ. ದೇವರನ್ನು ಹುಡುಕ್ಲೇ ಇಲ್ಲ. ಎಲ್ಲಿ? ಭೂಮಿಯಲ್ಲಿ ಇದ್ದಾಗ. ಹಲ್ಲೆಲೂಯಾ. ಆದರೆ ಆತನ ಮನೆಯ ಮುಂದೆ ಭಿಕ್ಷೆ ಬೇಡುವಂಥ ವ್ಯಕ್ತಿ ಪ್ರಿಯರೇ, ಆತ ಯಾರು? ಲಾಜರ ಎಂಬುದಾಗಿ ಆತನ ಹೆಸರನ್ನು ಪರಿಶುದ್ಧಾತ್ಮ ದೇವರು ಬರೆಸಿದ್ದಾರೆ ನೋಡ್ರಿ. ಹಲ್ಲೆಲೂಯಾ. ಶ್ರೀಮಂತ ವ್ಯಕ್ತಿ ಹೆಸರನ್ನು ಬರೆಸಲಿಲ್ಲ ದೇವರು. ಯಾರ ಹೆಸರು ಬರೆಸಿದ್ದಾರೆ? ಬಡ ಭಿಕ್ಷುಕನಾಗಿರುವಂಥ ಲಾಜರನ್ನು. ಅವನು ಯಾರನ್ನು ಹುಡುಕ್ತಾ ಇದ್ದಾನೆ? ದೇವರನ್ನು ಹುಡುಕ್ತಾ ಇದ್ದಾನೆ. ಪ್ರಿಯರೇ, ಅವನು ದೇವರಿಗೋಸ್ಕರವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅವನು ಅಟ್ಲೀಸ್ಟ್ ತಾನು ಜೀವಿಸುವುದಕ್ಕಾಗಿ ಭಿಕ್ಷೆಯನ್ನಾದರೂ ಏನು ಮಾಡ್ತಾ ಇದ್ದಾನಂತೆ? ಬೇಡ್ತಾ ಇದ್ದಾನೆ. ರೋಗದಲ್ಲಿದ್ದಾನೆ, ಅನಾರೋಗ್ಯದಲ್ಲಿ ಅವನು ಇದ್ದಾನೆ, ಬಡತನವಾಗಿರ್ತಕ್ಕಂಥ ಪರಿಸ್ಥಿತಿಯೇ. ಆದರೆ ಅವನು ಯಾರನ್ನು ಹೊಂದಿಕೊಂಡಿದ್ದಾನೆ? ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಹೊಂದಿಕೊಂಡಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದ್ರೆ, ಆ ಲಾಜರ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಈ ಲೋಕದಲ್ಲಿ ನಾವು ಎಷ್ಟು ಏನೆಲ್ಲ ಮಾಡಿದರೂ ಕೂಡ ಒಂಟಿಯಾಗಿ ಬಂದಿರತಕ್ಕಂಥ ನಾವು ಒಂಟಿಯಾಗಿಯೇ ಹೋಗ್ಬೇಕು. ಜಂಟಿಯಾಗಿರುವಂಥ ನಿನ್ನ ಧರ್ಮಪತ್ನಿನೂ ಜೊತೆಗೆ ಬರಲ್ಲ, ನಿನ್ನ ಯಜಮಾನನೂ ಕೂಡ ಜೊತೆಗೆ ಬರಲ್ಲ. ಹೋಗ್ಬೇಕಾದ್ರೆ ಬರ್ತಾರೆ ಯಾರು ಬರಲ್ಲ. ನೀನು ಹೆಂಗೆ ಬಂದಿದ್ದೀ ಹಂಗೆ ನೀನು ಹೋಗ್ಬೇಕು. ಅದರ ಸಲುವಾಗಿ ಹೋಗುವುದರೊಳಗಡೆಯಾಗಿ ಸಂಪಾದನೆ ಮಾಡಿಕೊಳ್ಳುವಂಥ ಒಂದದ್ದು ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳುತ್ತೆ, ಏನನ್ನು ನೀನು ಸಂಪಾದನೆ ಮಾಡಿಕೊಳ್ಬೇಕಂದ್ರೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 34ನೇ ವಚನ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದ್ದಲ್ಲದೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ
ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸೂಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೇನಿದೆ ಅಂದರೆ ಉತ್ತಮವಾಗಿಯೂ ಸ್ಥಿರವಾಗಿ ಇರುವ ಆಸ್ತಿ. ಯಾರು ಆ ಆಸ್ತಿ? ಯೇಸು ಕ್ರಿಸ್ತನೇ ನಮ್ಮ ಆಸ್ತಿ ಆಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಲಾಜರ ಈಗ ಎಲ್ಲಿದ್ದಾನೆ? ಪರದೇಶಿನಲ್ಲಿದ್ದಾನೆ. ಪರದೇಶಿನಲ್ಲಿ ಏನಿದೆ ರೀ? ಎಲ್ಲ ಸಮೃದ್ಧಿ ಇದೆ. ಪಾತಾಳದಲ್ಲಿ ಏನಿದೆ ರೀ? ಬರೀ ಯಾತನೆ, ಬರೀ ನೋವೆ, ಬರೀ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯ ಪ್ರಿಯರೇ. ಅದರ ಸಲುವಾಗಿ ಇವತ್ತು ನೀನು ಎಲ್ಲಿದ್ದೀಯ ಒಂದ್ಸಾರಿ ಆಲೋಚನೆ ಮಾಡೋಕೆ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ನೀನು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ರೆ ನೀನು ಎಲ್ಲಿದ್ದೀ ಈಗ? ಒಂದ್ಸಾರಿ ನೀವು ಎಫೆಸದವರಿಗೆ ಬರೆದ ಪತ್ರಿಕೆ ಓದ್ತಿರ್ತೀರಾ? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೆ ಓದ್ರಿ. ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರ ಗಟ್ಟಿ ಚಪ್ಪಲಿ ಹೊಡೆದು ದೇವ್ರನ್ನ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ನಮ್ಮನ್ನು ಎಲ್ಲಿ ಕೂಡಿಸಿದನಂತ ದೇವರು? ಪಾತಾಳದಲ್ಲಿ ಬಿಟ್ಟಿಲ್ಲ ನಮ್ಮನ್ನ. ಯಾರನ್ನ? ಕ್ರಿಸ್ತ ಯೇಸುವಿನಲ್ಲಿ ಇರುವಂತವರನ್ನ, ಸೃಷ್ಟಿಕರ್ತನಾದ ದೇವರನ್ನ ನಂಬಿದಂಥವರನ್ನ ಎಲ್ಲಿ ಕೂಡಿಸಿದಾರಂತೆ ದೇವರು? ಪರಲೋಕದಲ್ಲಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರಾದ್ರೂ ಒಬ್ಬ ವ್ಯಕ್ತಿ ಮಾಡಿಬಿಟ್ಟಿದ್ರೆ ನಾನು ಮಾಡಿ ಅಂತೇಳಿ ಏನು ಮಾಡ್ತಾರೆ? ಹೇಳಿಕೊಳ್ತಾರೆ ಪ್ರೇರ್. ಅದರ ಸಲುವಾಗಿ ಇದು ಯಾರ ಕಾರ್ಯ ಅಂತೇಳಿ ಹೇಳ್ತಾ ಇದೆ ವಾಕ್ಯ? ದೇವರ ಕಾರ್ಯ. ಇದು ದೇವರ ವರ. ಆತನು ಮಾಡಿರುವಂಥ ಮಾರ್ಗ. ಆತನೇ. ಯಾರು ಆತನಲ್ಲಿ ಇದ್ದಾರೋ ಅವರಿಗೆ ಏನು ಕೊಟ್ಟಿದ್ದಾನೆ? ಪರಲೋಕದಲ್ಲಿ ಸಿಂಹಾಸನದಲ್ಲಿ ಆತನ ಸಂಗಡ ಕೂತುಕೊಳ್ಳುವಂಥ ಭಾಗ್ಯವನ್ನ ಯಾರಿಗೆ ಕೊಟ್ಟಿದ್ದಾನ್ರಿ? ಮಕ್ಕಳು ಎಂಬುದಾಗಿ. 1ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 12ನೇ ವಚನದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರ್ಯಾರು ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನಮಗೆ ಅಧಿಕಾರ ಇದೆ. ಏನಿದೆ ರೀ? ಅಧಿಕಾರ. ಹಲ್ಲೆಲೂಯಾ. ನಿಮ್ಮೂರಲ್ಲೇ ತಿರುಗಾಡ್ತಾ ಇರ್ತಾಳೆ ಅನ್ಕೊಳ್ರಿ, ನಿಮ್ಮ ಕುಟುಂಬದಲ್ಲೇ. ಹಲ್ಲೆಲೂಯಾ. ಆಕೆ ಬಲಹೀನಳು, ಏನಪ್ಪ ಹೆಣ್ಮಗಳು ಅಂತೇಳಿ ನೀವು ಅಂದ್ಕೊಳ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ಹೆಣ್ಮಗಳು ಒಳ್ಳೆಯ ರೀತಿಯಲ್ಲಿ ಸ್ಟಡಿ ಮಾಡಿಕೊಂಡು ಫಿಸಿಕಲ್ ಆಗಿ ಫಿಟ್ ಆಗಿ ಇದ್ದು ಫೈನಲ್ ಎಕ್ಸಾಮ್ಸ್ಗಳಲ್ಲೆಲ್ಲ ಪಾಸ್ ಆಗಿ ಆಕೆ ರಸ್ತೆಯ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಿಂತ್ಕೊಂಡ್ರೆ ಆಕೆ ಹಿಂಗೆ ಕೈ ಎತ್ತಿದ್ರೆ, ಆಕೆ ಹೆಂಗನ್ನಿರಲಿ, ಕೈ ಎತ್ತಿದ್ರೆ ಏನಾಗುತ್ತೆ ರೀ? ದೊಡ್ಡದಾಗಿರ್ತಕ್ಕಂಥ ಎಂಥ ಗಾಡಿಯನ್ನು ಬರಲಿ ಏನು ಮಾಡಬೇಕಲ್ಲಿ? ನಿಲ್ಲಬೇಕು. ಯಾಕೆ ನಿಲ್ತಾರ? ಅಧಿಕಾರ ಐತೆ ಆಕಿನ ಕೈಯಾಗ. ಏನೈತೆ? ಅಧಿಕಾರ. ಆ ಅಧಿಕಾರ ಈಗ ಯಾರಿಗೆ ಕೊಟ್ಟಿದ್ದಾನೆ ದೇವರು? ನಮಗೆ ಕೊಟ್ಟಿದ್ದಾನೆ. ಯಾವ ಅಧಿಕಾರ ಇದು? ಮಕ್ಕಳಾಗುವಂಥ ಅಧಿಕಾರ. ದೇವರ ಮಕ್ಕಳಾಗುವಂಥ ಅಧಿಕಾರ. ಪುಣ್ಯ ಕಾರ್ಯಗಳು ನಾವು ಎಷ್ಟು ಮಾಡಿದರೂ ಕೂಡ 1000 ಜನಕ್ಕೆ ಊಟ ಹಾಕ್ಸು, 10,000 ಜನಕ್ಕೆ ಊಟ ಹಾಕ್ಸು, ಏನೆಲ್ಲ ಮಾಡು ನೀನು, ಅದರಿಂದ ನಿನಗೆ ಮೋಕ್ಷ ಸಿಗೋದಿಲ್ಲ. ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಏನೆಲ್ಲ ಕಾರ್ಯಗಳು ಮಾಡಿದರೂ ಕೂಡ ನಿನಗೆ ಮೋಕ್ಷ ಸಿಗುವುದಿಲ್ಲ. ನಿನಗೆ ನಂಬಿಕೆ ಬರಬೇಕು ಸೃಷ್ಟಿಕರ್ತನಾದ ದೇವರು ಯಾರು ಅಂತೇಳಿ. ನೀನು ಆತನ ಕೃಪೆಯ ಕೆಳಗಡೆ ನೀನು ಬರಬೇಕು. ನಂಬಿಕೆ ಇರಬೇಕು ಮತ್ತು ಕೃಪೆ ಎರಡನ್ನ ಕೂಡ ನೀನೇನು ಮಾಡಬೇಕು? ಸ್ವೀಕಾರ ಮಾಡಬೇಕು. ನಂಬಿಕೆಯಿಂದಲೇ ಕೃಪೆಯ ಮೂಲಕವಾಗಿ ನೀವೇನಾಗಿದ್ದೀರಿ? ರಕ್ಷಣೆ ಹೊಂದಿದ್ದೀರಿ. ಹಲ್ಲೆಲೂಯಾ. ಅದರ ಸಲುವಾಗಿ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಕೂಡ ಆಸ್ಪದವಿಲ್ಲ. ಈ ಲಾಜರನು ಎಲ್ಲಿದ್ದಾನೆ ಈಗ? ಪರಲೋಕದಲ್ಲಿದ್ದಾನೆ. ಈ ಶ್ರೀಮಂತ ವ್ಯಕ್ತಿ, ದೇವರು ಶ್ರೀಮಂತ ವ್ಯಕ್ತಿ ಆಗಿದ್ದು ಕೂಡ ದೇವರನ್ನ ನಂಬಿದರೆ ನಿನಗೆ ಪರಲೋಕ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಾರ್ದು. ಅಬ್ರಹಾಮ ಭೂಲೋಕಕ್ಕೆಲ್ಲ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದ. ಅಬ್ರಹಾಮ್ ಪಾತಾಳಕ್ಕೆ ಹೋದ್ನ? ಪರಲೋಕಕ್ಕೆ ಹೋದ? ಪರಲೋಕ. ಹಲ್ಲೆಲೂಯಾ. ಯಾಕೆ ಹೇಳ್ರಿ?
ಅಬ್ರಹಾಮ ಎಲ್ಲಿದ್ದಾನೀಗ? ಪರದೇಶಿನಲ್ಲಿದ್ದಾನೆ. ಆ ಅಬ್ರಹಾಮನ ಎದೆಗೆ ಯಾರು ಒರಗಿಕೊಂಡಿದ್ದಾರೆ? ಲಾಜರ ಒರಗಿಕೊಂಡಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಯ್ಯೋ ಲಾಜರನನ್ನು ನನ್ನ ಬಳಿಗೆ ಕಳುಹಿಸ್ರಿ, ಯಾಕಂದರೆ ತನ್ನ ಕಿರು ಬೆರಳಿನಿಂದ ನನ್ನ ನಾಲಿಗೆಯನ್ನು ಏನು ಮಾಡಲಿ? ತಣ್ಣಗೆ ಮಾಡಲಿ. ಅಷ್ಟು ಭಯಂಕರವಾಗಿರ್ತಕ್ಕಂಥ ಯಾತನೆ ಎಲ್ಲಿದೆ ಅಂದರೆ ಪಾತಾಳದಲ್ಲಿ. ಅಲ್ಲಿ ಇಲ್ಲಿ ಪಡುವಂಥದ್ದಲ್ಲ, ಎಲ್ಲಿ? ಪಾತಾಳದಲ್ಲಿ ಭಯಂಕರವಾದಂಥ ಯಾತನೆ ಇದೆ. ಆ ಪಾತಾಳದಿಂದ ನೀನು ತಪ್ಪಿಸಿಕೊಳ್ಳಬೇಕಾದರೆ ಒಂದೇ ಒಂದು ಮಾರ್ಗ ಇರುವಂಥದ್ದು. ನೀನೇನು ಮಾಡಬೇಕು? ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬಂದು ನಜರೇತಿನ ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿ, ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದ ಮೂಲಕವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ಆತನಿಗೆ ಸರಿಯಾದ ರೀತಿಯಲ್ಲಿ ನೀನು ನಡಿಬೇಕು ಪ್ರಿಯರೇ. ಹಲ್ಲೆಲೂಯಾ. ಇಷ್ಟು ಹೊರತಾಗಿ ಮತ್ತೆ ಬೇರೆ ಏನು ಮಾಡೋದಿಲ್ಲ. ನೀನೇನು ತಿಂಗಳಿಗೊಂದ್ಸರಿ ಏನು ಖರ್ಚು ಮಾಡೋದು ಬೇಕಾಗಿಲ್ಲ, ವರ್ಷಕ್ಕೊಂದ್ಸಾರಿ ಯಜ್ಞ ಯಾಗಾದಿಗಳು ಮಾಡೋದು ಬೇಕಾಗಿಲ್ಲ. ಯಜ್ಞ ಆಗಿಬಿಟ್ಟದೆ, ಒಂದೇ ಯಜ್ಞ ಅಂತೇಳಿ ಓದಿಸಿದೆ ಅವಾಗಲೇ ನಾನು. ಹಲ್ಲೆಲೂಯಾ. ಒಂದೇ ಯಜ್ಞ. ಯಾರು ಆ ಯಜ್ಞ? ಯೇಸು ಕ್ರಿಸ್ತನು. ಆತನು ದೇವರಾಗಿದ್ದು ನರಾವತಾರಿಯಾಗಿ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಪರಿಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ಸುರಿಸಿಬಿಟ್ಟಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ಈ ಸಮಯದಲ್ಲಿ ಮತ್ತೆ ನಾನು ನೆನಪು ಮಾಡ್ತೀನಿ, ನೀವು ಎಲ್ಲಿದ್ದೀರಿ? ಆದಾಮನಲ್ಲಿದ್ದರೆ ನೀವು ಕ್ರಿಸ್ತನ ಕಡೆಗೆ ಬನ್ನಿ. ಕ್ರಿಸ್ತನಲ್ಲಿ ಇದ್ದರೆ ಇನ್ನು ನೀವು ಭಕ್ತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೀರಿ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಸಮಯದಲ್ಲಿ ನೀನು ಆದಾಮನಲ್ಲಿದ್ದೀಯಾ ಅಥವಾ ಕ್ರಿಸ್ತನಲ್ಲಿದ್ದೀಯಾ? ಈ ಸಮಯದಲ್ಲಿ ನೀನು ರಕ್ಷಣೆ ಹೊಂದಿದ ಗುಂಪಿನಲ್ಲಿದ್ದೀಯಾ ಅಥವಾ ದಂಡನೆಯ ಗುಂಪಿನಲ್ಲಿದ್ದೀಯಾ? ಈ ಸಮಯದಲ್ಲಿ ನೀನು ನಿನ್ನ ಸ್ವಂತ ಆಲೋಚನೆ ಮೂಲಕವಾಗಿ ಸ್ವರ್ಗವನ್ನು ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ಅಂದುಕೊಂಡಿದ್ದೀಯಾ ಅಥವಾ ದೇವರು ಕೊಡುವಂಥ ರಕ್ಷಣೆ ವಸ್ತ್ರ ಬೇಕು ಎಂಬುದಾಗಿ ದೇವರ ರಕ್ಷಣೆಯ ವಸ್ತ್ರದ ಕೆಳಗಡೆ ಇದ್ದೀಯಾ? ಕ್ರಿಸ್ತನಿಗೆ ವಿಧೇಯತೆ ಉಳ್ಳವನಾಗಿದ್ದೀಯಾ ಅಥವಾ ಕ್ರಿಸ್ತನಿಗೆ ವಿರೋಧಿಯಾಗಿ ನಡೆದುಕೊಳ್ತಾ ಇದ್ದೀಯಾ? ಕೊನೆಯದಾಗಿ ನೀನು ಪಾತಾಳವನ್ನು ಆಯ್ಕೆ ಮಾಡಿಕೊಂಡಿದ್ದೀಯಾ ಅಥವಾ ಪರಲೋಕದಲ್ಲಿ ನೀನು ಕೂತ್ಕೊಂಡಿದ್ದೀ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಕೇಳ್ತಾ ಇದ್ದಾರೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ನೀನು ಲಾಜರನ ರೀತಿಯಲ್ಲಿ ಪರಲೋಕವನ್ನು, ಪರದೇಶಿಯನ್ನ ಆರಿಸಿಕೊಳ್ಳುವವನಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನೀನೆಲ್ಲಿಗೆ ಹೋಗುವಿ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ, ಈ ಲೋಕ ನಿನಗೆ ಶಾಶ್ವತವಲ್ಲ, ಈ ಲೋಕ ನಿನಗೆ ಶಾಶ್ವತವಲ್ಲ, ನೀನೆಲ್ಲಿಗೆ ಹೋಗುವೆ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ. ಒಂದು ಸಾರಿ ಸಾವು ನಿಜವೇ, ಒಂದು ಸಾರಿ ಸಾವು ನಿಜವೇ, ತರುವಾಯ ನ್ಯಾಯ ತೀರ್ಪು ಇರುವುದು, ತರುವಾಯ ನ್ಯಾಯ ತೀರ್ಪು ಇರುವುದು. ದೇವರ ಕಡೆಗೆ ತಿರುಗಿಕೋ ಮನುಜ, ದೇವರ ಕಡೆಗೆ ತಿರುಗಿಕೋ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ. ಸ್ವರ್ಗ ನರಕ ಎರಡಿವೆ ಮುಂದೆ, ಸ್ವರ್ಗ ನರಕ ಎರಡಿವೆ ಮುಂದೆ, ಆರಿಸಿಕೊಳ್ಳಿ ಸಾಯುವ ಮೊದಲು, ಆರಿಸಿಕೊಳ್ಳಿ ಸಾಯುವ ಮೊದಲು, ದೇವರ ಕಡೆಗೆ ತಿರುಗಿಕೋ ಮನುಜ, ದೇವರ ಕಡೆಗೆ ತಿರುಗಿಕೋ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ, ನೀನೆಲ್ಲಿಗೆ ಹೋಗುವೆ ಮನುಜ. ಆರಿಸಿಕೊಂಡ ಲಾಜರು ಪರದೈಸು, ಆರಿಸಿಕೊಂಡ ಲಾಜರು ಪರದೈಸು, ಧನಿಕನು ಹೋದನು ನರಕದ ಬಾಧೆಗೆ, ಧನಿಕನು ಹೋದನು ನರಕದ ಬಾಧೆಗೆ, ಪರಲೋಕವನ್ನೇ
ಆರಿಸಿಕೋನಿ ಪರಲೋಕವನ್ನೇ ಆರಿಸಿಕೋನಿ ನೀನೆಲ್ಲಿಗೆ ಹೋಗುವೆ ಮನುಜ ನೀನೆಲ್ಲಿಗೆ ಮನುಜ ಮರಣವು ನಿನಗೆ ಬರುವ ಮೊದಲು ಮರಣವು ನಿನಗೆ ಬರುವ ಮೊದಲು ಶಿಲುಬೆಯ ಕಡೆಗೆ ನೋಡು ಈಗಲೇ ಶಿಲುಬೆಯ ಕಡೆಗೆ ನೋಡು ಈಗಲೇ ಹೊಂದಿಕೊ ನೀ ನಿತ್ಯ ಜೀವವ ಹೊಂದಿಕೊ ನೀ ನಿತ್ಯ ಜೀವವ ನೀನೆಲ್ಲಿಗೆ ಹೋಗುವೆ ಮನುಜ ನೀನೆಲ್ಲಿಗೆ ಮನುಜ ಕ್ರಿಸ್ತೇಸು ಸತ್ತನು ನಿನಗಾಗಿ ಮನುಜ ಕ್ರಿಸ್ತೇಸು ಸತ್ತನು ನಿನಗಾಗಿ ಮನುಜ ನಂಬಿ ಒಂದು ನಿತ್ಯ ಜೀವವು ನಂಬಿ ಒಂದು ನಿತ್ಯ ಜೀವವು ಮರಣದ ಭಯದಿಂದ ತಪ್ಪಿಸಿಕೋನಿ ಮರಣದ ಭಯದಿಂದ ತಪ್ಪಿಸಿಕೋನಿ ನೀನೆಲ್ಲಿಗೆ ನೀನೆಲ್ಲಿಗೆ ಹೋಗು ಪಾಪದ ಸಂಬಳ ಮರಣವು ಬರುವುದು ಪಾಪದ ಸಂಬಳ ದೇವರ ಉಚಿತ ದಾನವು ನಿನಗೆ ದೇವರ ಉಚಿತ ದಾನವು ನಿನಗೆ ಕ್ರಿಸ್ತನ ಮೂಲಕ ನಿತ್ಯ ಜೀವವು ಕ್ರಿಸ್ತನ ಮೂಲಕ ನಿತ್ಯ ಜೀವವು ನೀನೆಲ್ಲಿಗೆ ಹೋಗುವೆ ಮನುಜ ನೀನೆಲ್ಲಿಗೆ ಹೋಗುವೆ ಬಾ ನಮ್ಮ ಸಂಗಡ ಪರಲೋಕ ರಾಜ್ಯಕ್ಕೆ ಬಾ ನಮ್ಮ ಸಂಗಡ ಪರಲೋಕ ರಾಜ್ಯಕ್ಕೆ ನಾವೆಲ್ಲ ಕೂಡಿ ಹೋಗೋಣ ಅಲ್ಲಿಗೆ ನಾವೆಲ್ಲ ಕೂಡಿ ಹೋಗೋಣ ಅಲ್ಲಿಗೆ ಅಲ್ಲಿ ಎಂದಿಗೂ ಮರಣದ ಭಯವಿಲ್ಲ ಅಲ್ಲಿ ಎಂದಿಗೂ ಮರಣದ ಭಯವಿಲ್ಲ ನೀನೆಲ್ಲಿಗೆ ಹೋಗುವೆ ಮನುಜ ನೀನೆಲ್ಲಿಗೆ ಹೋಗುವೆ ಮನುಜ ಈ ಲೋಕ ನಿನಗೆ ಶಾಶ್ವತವಲ್ಲ ಈ ಲೋಕ ನಿನಗೆ ಶಾಶ್ವತವಲ್ಲ ನೀನೆಲ್ಲಿಗೆ ಹೋಗುವೆ ನೀನೆಲ್ಲಿಗೆ ಮನುಜ ಸಹೋದರ ಸಹೋದರಿಯೇ ದೇವರ ವಾಕ್ಯ ಹೇಳುತ್ತದೆ ಮನುಷ್ಯನು ದಾರಿ ತಪ್ಪಿ ಹೋದಾಗ ದೈವಾಜ್ಞೆಯನ್ನು ಮೀರಿದಾಗ ದೇವರು ಆ ಒಂದು ಆಜ್ಞೆ ಅತಿಕ್ರಮ ಮಾಡಿದಂಥ ಮಾನವನಿಗೆ ಸ್ವಂತ ಕೈಯಿಂದ ರಕ್ಷಣೆ ಮಾಡಿಕೊಳ್ಳಲಾರ ಎಂಬುದಾಗಿ ನೆನೆಸಿ ಆತನು ಪುನಃ ಒಂದು ಸಮಯವನ್ನು ನಿಗದಿ ಮಾಡಿ ನಾನು ಮಾತ್ರ ಇವರಿಗೆ ಮೋಕ್ಷ ಕೊಡಲು ಸಾಧ್ಯ ಎಂಬುದಾಗಿ ನೆನೆಸಿ ಆತನು ನರಾವತಾರಿಯಾಗಿ ಈ ಲೋಕಕ್ಕೆ ಕನ್ನಿಕೆಯ ಹೊಟ್ಟೆಯಲ್ಲಿ ಆತನು ಹುಟ್ಟಿ ಬಂದವನಾಗಿ ಎಲ್ಲ ಮನುಷ್ಯರು ಮಾಡಿರ್ತಕ್ಕಂಥ ದ್ರೋಹಗಳನ್ನು ಪಾಪಗಳನ್ನು ಅವಮಾನಗಳನ್ನು ಕತ್ತಲೆಯ ಜೀವಿತವನ್ನು ರೋಗ ಬಾಧೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡವನಾಗಿ ಶಿಲುಬೆ ಮೇಲೆ ಒಂದೇ ಸಾರಿ ಯಜ್ಞವಾಗಿ ಮರಣವನ್ನು ರುಚಿ ನೋಡಿ ಪಾತಾಳದ ಒಳಗಡೆ ಹೋಗಿ ಅಲ್ಲಿಯೂ ಕೂಡ ಸುವಾರ್ತೆಯನ್ನು ಸಾರಿ ಅಲ್ಲಿರುವಂಥ ಪರದೇಶಿಯನ್ನು
ಮೇಲಣ ಲೋಕದ ಕಡೆಗೆ ಆತನು ಸೆರೆಯಾಗಿ ಒಯ್ದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಸಮಯದಲ್ಲಿ 3ನೇ ದಿವಸದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದು ಮರಣದ ಭಯವನ್ನು ತಪ್ಪಿಸಿ ಪರಲೋಕದಲ್ಲಿ ಮನುಷ್ಯರಾದಂಥ ನಮಗೂ ಕೂಡ ಸ್ಥಳ ಕೊಡುವುದಕ್ಕಾಗಿ ಆತನು ಒಂದು ಮಾರ್ಗವನ್ನು ಏರ್ಪಾಟು ಮಾಡಿದ್ದಾನೆ. ಆ ಒಂದು ಮಾರ್ಗವೇ ಶಿಲುಬೆಯ ಮಾರ್ಗ. ಆ ಒಂದು ಮಾರ್ಗವೇ ಶಿಲುಬೆಯ ಕಡೆಗೆ ನಾವು ನೋಡಿದಾಗ ಕಾಣುವಂಥ ಕ್ರಿಸ್ತನ ಮಾರ್ಗ, ಪ್ರೀತಿಯ ಮಾರ್ಗ, ಸಮಾಧಾನದ ಮಾರ್ಗ. ಆ ಒಂದು ಮಾರ್ಗ ಮಾತ್ರ ನಿನ್ನನ್ನು ಮೋಕ್ಷಕ್ಕೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಈ ಸಮಯದಲ್ಲಿ ನೀನು ಆದಾಮನಲ್ಲಿದ್ದೀಯಾ, ಕ್ರಿಸ್ತನಲ್ಲಿದ್ದೀಯಾ? ಕ್ರಿಸ್ತನಿಗೆ ವಿರೋಧತೆಯನ್ನು ತೋರಿಸ್ತಾ ಇದ್ದೀಯಾ, ಕ್ರಿಸ್ತನಿಗೆ ವಿಧೇಯತೆಯನ್ನು ತೋರಿಸ್ತಾ ಇದೆಯಾ? ಸ್ವಕಾರ್ಯಗಳ ಮೂಲಕವಾಗಿ ಎಂಬುದಾಗಿ ನೀನು ಅಂದುಕೊಂಡಿದ್ದೀಯಾ, ದೇವರ ಕಾರ್ಯದ ಮೂಲಕವಾಗಿ ಮಾತ್ರ ಎಂಬುದಾಗಿ ನೀನು ನೆನೆಸಿದ್ದೀಯಾ? ಪಾತಾಳವನ್ನು ಬಯಸ್ತಾ ಇದ್ದೀಯಾ, ಪರಲೋಕವನ್ನು ಬಯಸ್ತಾ ಇದ್ದೀಯಾ? ಮನುಷ್ಯನೇ ನೀನು ಎಲ್ಲಿದ್ದೀಯಾ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನನ್ನು ಉಂಟು ಮಾಡಿದಂಥ ದೇವರು, ನಿನಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದ ದೇವರು, ನಿನ್ನನ್ನು ಪ್ರೀತಿಸಿದಂಥ ದೇವರು, ಯಾವ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದೆಯೋ ಆ ದೇವರು ಕೇಳ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಿನ್ನ ಮನಸ್ಸನ್ನು ನೀನು ಪರೀಕ್ಷೆ ಮಾಡಿಕೋ, ನೀನು ಪರೀಕ್ಷೆ ಮಾಡಿಕೋ. ಮನುಷ್ಯರು ಮಾಡಿದಂಥವುಗಳು ದೇವರು ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನು ಮಾಡುವುದಕ್ಕೆ ಮನುಷ್ಯನಿಂದ ಸಾಧ್ಯವೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತೆ ಪ್ರಿಯರೇ. ಯಾಕಂದರೆ ದೇವರು ಆತನು ಒಬ್ಬಾತನೇ, ಆತನು ತನಗೆ ಬೇಕಾಗಿರುವಂಥದ್ದನ್ನು ಮಾಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನೀನು ಎಲ್ಲಿದ್ದೀಯಾ? ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. ರಕ್ಷಣೆ ಗುಂಪಿನಲ್ಲಿ ಇಲ್ಲ ಆದರೆ, ದಂಡನೆ ಗುಂಪಿನಲ್ಲಿ ಇದ್ದರೆ, ಈ ಸಮಯದಲ್ಲಿ ನೀನು ರಕ್ಷಣೆ ಗುಂಪಿನಲ್ಲಿ ಬರುವುದೇ ಆದರೆ ನಿನ್ನನ್ನು ನೀನು ತಗ್ಗಿಸಿಕೊಂಡು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ಕ್ರಿಸ್ತನಲ್ಲಿ ಹೊಸದಾಗಿ ನೀನು ಹುಟ್ಟಿ ನಿನ್ನ ಜೀವಿತವನ್ನು ಹೊಸದಾಗಿ ನೀನು ಕಾಣಬೇಕು ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರು ಅಧಿಕಾರ ಕೊಟ್ಟರು. ಎಂಥ ಅಧಿಕಾರ ಅಂದರೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವ ಅಧಿಕಾರ. ನನ್ನ ಸಂಗಡ ನೀವು ಕೂತುಕೊಳ್ಳುವಿರಿ ಎಂಬುದಾಗಿ ಹೇಳಿದಂಥ ದೇವರು ಪರಲೋಕದ ಆ ಒಂದು ಸ್ಥಳದಲ್ಲಿ ನಿಮಗೋಸ್ಕರವಾಗಿ ಬಿಡಾರಗಳನ್ನು, ಮನೆಗಳನ್ನು ಮಾಡ್ತಾ ಇದ್ದಾನೆ. ಅದು ಮನುಷ್ಯರು ಮಾಡಿರುವಂಥದ್ದಲ್ಲ, ದೇವರು ಮಾಡಿರುವಂಥದ್ದು. ಅದರ ಸಲುವಾಗಿ ಒಂದು ಸಾರಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಎಲ್ಲಿದ್ದೀರಿ ಎಂಬುದಾಗಿ ನೀವು ನೆನೆಸಿದವರಾಗಿ, ಆತ್ಮಿಕವಾಗಿ ಯಾವ ಸ್ಥಿತಿಯಲ್ಲಿ ನೀವು ಇದ್ದೀರಿ ಎಂಬುದಾಗಿ ತಿಳಿದವರಾಗಿ ಸಮಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳ್ರಿ. ನೀವು ಕ್ರಿಸ್ತನಲ್ಲಿ ಇರಬೇಕು, ನೀವು ರಕ್ಷಣೆ ಗುಂಪಿನಲ್ಲಿ ಇರಬೇಕು, ನೀನು ವಿಧೇಯತೆ ತೋರಿಸುವಂಥ ಕ್ರಿಸ್ತನ ಮಗನಾಗಿ ಇರಬೇಕು, ನೀನು ಕ್ರಿಸ್ತನು ಕೊಡುವಂಥ ರಕ್ಷಣೆ ವಸ್ತ್ರವನ್ನು ಹೊಂದಿಕೊಳ್ಳುವವನಾಗಬೇಕು, ನೀನು ಪರಲೋಕವನ್ನೇ ಬಯಸುವವನಾಗಬೇಕು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಎಷ್ಟು ಒಳ್ಳೆ ದೇವರು ನೀನಾಗಿದ್ದೀಯಪ್ಪ. ಪಾತಾಳದ ಕಡೆಗೆ ನಾವು ಹೋಗಲಾರದ ಹಾಗೆ ಸ್ವಾಮಿ ನೀನು ಸ್ವಾಮಿ ನಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು, ಸಂದೇಶವನ್ನು ಸ್ವಾಮಿ ತಿಳಿಸಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ಪಾತಾಳವನ್ನು ನೀನು ಸೃಷ್ಟಿ ಮಾಡಿರುವಂಥದ್ದು ನಿನಗೆ ವಿರೋಧವನ್ನು ತೋರ್ಪಡಿಸಿದಂಥ ಸೈತಾನನಿಗೂ ಮತ್ತು ಅವನ ಅನುಚರರಿಗೆ ಮಾತ್ರ ಸ್ವಾಮಿ. ಆದರೆ ಆ ಸೈತಾನನು ಮನುಷ್ಯನ ಕಣ್ಣುಗಳಿಗೆ ಮಸಿ ಬೆಳೆದು ಸಂಪ್ರದಾಯ, ಪದ್ಧತಿಗಳು, ಕುಲ, ಅದು ಇದು ಎಂಬುದಾಗಿ ಏನೆಲ್ಲ ಕಾರ್ಯಗಳನ್ನು ಹೇಳಿ ಮಾಡಿ ಮನುಷ್ಯನ ಮನಸ್ಸನ್ನು ಕೆಡಿಸಿ ಲೋಕದ ಕಡೆಗೆ, ಲೋಕದ ಆಶೆಯ ಕಡೆಗೆ ಅವನನ್ನು ದೃಷ್ಟಿಸಿ ಇಡುವಂತೆ ಮಾಡಿ ಪುನಃ ಅವನನ್ನು ಪಾತಾಳಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಆ ಸೈತಾನನಿಂದ ತಪ್ಪಿಸುವುದಕ್ಕಾಗಿ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಇವರೆಲ್ಲರೂ ರಕ್ಷಣೆ ಹೊಂದಬೇಕು, ಇವರೆಲ್ಲರೂ ನಿನ್ನಲ್ಲಿ ಇರಬೇಕು, ಇವರೆಲ್ಲರೂ ಸ್ವಾಮಿ ನೀನು ಕೂಡ ರಕ್ಷಣೆ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ಬಾಸಿಂಗನ ಹಾಗೆ ಸ್ವಾಮಿ ಸುಂದರವಾಗಿ ಸ್ವಾಮಿ ಇವರು ಸ್ವಾಮಿ ಆ ನಿನ್ನ ಎರಡನೇ ಬರುವಿಕೆಯಲ್ಲಿ ಆ ಸಭೆಯಾಗಿ ಇವರು ಬರುವ ಸ್ಥಿತಿಯೂ ಕೂಡ ಇವರದಾಗಬೇಕು ಸ್ವಾಮಿ. ಹೌದು ಕರ್ತನೆ, ಇವರು ಇನ್ನು ಯಾರು ರಕ್ಷಣೆ ಹೊಂದಿಲ್ವೋ ಇವರ ಮನಸ್ಸನ್ನು ಮಾರ್ಪಡಿಸಯ್ಯ. ದೇವರಾದ ನಿನಗೆ ಯಾವ ಜಾತಿ ಇಲ್ಲ. ಮನುಷ್ಯರನ್ನು ಕೂಡ ಸ್ವಾಮಿ ನೀನು ಗಂಡು ಹೆಣ್ಣಾಗಿ ಎರಡೇ ಸೃಷ್ಟಿ ಮಾಡಿದ್ದೀಯ. ಮನುಷ್ಯರಿಗೂ ಕೂಡ ಯಾವ ಜಾತಿ ಇಲ್ಲ, ಎರಡೇ ಜಾತಿ, ಒಂದು ಗಂಡು ಹೆಣ್ಣು ಎಂಬುದಾಗಿ ಸ್ವಾಮಿ ನಾವು ನೋಡ್ತಾ ಇದ್ದೇವೆ ಕರ್ತನೆ. ಹೌದು ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ರಕ್ಷಣೆ ಹೊಂದಬೇಕಾದರೆ
ನಾವು ನಿನ್ನ ಬಳಿಗೆ ಬರಬೇಕು. ನಿನ್ನ ಕೇಳಿರುವಂಥದ್ದನ್ನು ನಾವು ಒಪ್ಪಿಕೊಂಡು ಹಳೆಯದನ್ನು ಬಿಟ್ಟು ನಾವು ಹೊಸಬರಾಗಿ ನಡೆದುಕೊಳ್ಳುವಾಗ ನಮಗೆ ನಿತ್ಯ ಜೀವ ಉಂಟು ಎಂಬುದಾಗಿ ನಿನ್ನ ವಾಕ್ಯ ಸಾರಿ ಸಾರಿ ಹೇಳ್ತಾ ಇದೆ ಸ್ವಾಮಿ. ಹೌದು ಕರ್ತನೆ, ಇಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀ ಪುರುಷರನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ಕೊಡ್ತಾ ಇದ್ದೇನೆ ಕರ್ತನೆ. ನಿನ್ನ ವಾಕ್ಯ ಹೇಳ್ತಾ ಇದೆ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂಬುದಾಗಿ. ಕರ್ತನೆ ಸ್ವಾಮಿ, ಯಾರ್ಯಾರು ಸ್ವಾಮಿ ಬೇರೆ ಬೇರೆ ಜನಾಂಗಗಳಿಂದ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೋ ಆ ಎಲ್ಲ ಜನಾಂಗದವರು ನಿನ್ನನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ, ಇವರ ಆತ್ಮಿಕ ನೇತ್ರ ಮನೋನೇತ್ರಗಳನ್ನು ಬೆಳಗಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಈ ಸಮಯದಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ.